ಬಾರವಾ ಆರಾಮದಿ ನೀ ಆರಾಮದಿಯಾ? ಹ್ಞೂ ಚಿಗವ ಆರಾಮದೀನಿ ನೋಡು. ಅದ ನಿನ್ನೆ ಏನೋ ಬಂದಿದ್ದೆ ಅಂತ ನಾನು ಕೂಡ ಮಾತಾಡ್ಬೇಕಂತ ಹೇಳಿ ರಾಮಕ್ ಚಿಗವನ ಮುಂದೆ ಅಂದೆ ಅಂತ. ಅದಕ್ಕೆ ಅಲ್ಲ ಚಿಗವ ಏನಿತ್ತು ಏನು ಅಂತೇಳಿ ಬಂದು ನೋಡು. ನಮ್ಮ ಅಜ್ಜ ಅದನ್ನಲ್ಲ ತಂಗಿ, ನಮ್ಮ ಅನ್ಸೂಯನ್ನ ಒಟ್ಟ ಒಪ್ಕೊನವಲ್ಲ ನಾವ. ಏನು ಮಾಡಲಿ ತಂಗಿ, ಆ ಹುಡುಗಿ ನೋಡಿದ್ರೆ ಕಳ್ ಚುರುಕ್ ಅಂತತಿ, ಆಗ ನೋಡಿದ್ರೆ ಬಾಯಿ ಸತ್ತದೈತಿ ನಮ್ಮ ಅನ್ಸೂಯ. ನಾನು ಸೊನ್ನೆಯಿಂದ ಎಲ್ಲ ಕೇಳಿಸಿ ನೋಡಿ ನೀವು ತಿಳ್ಕೊಲಿಲ್ಲ. ಅದಕ್ಕೆ ಒಂದು ತಟಗ ನೀನ ನಮ್ಮ ಅರ್ಜುನಗ ಒಂದು ಮಾತಂದೆ ಅಂದ್ರೆ ಬೇಷ್ ಆಗತ್ತಂತ ನಾನು ಹಚ್ಚಿಗವ. ಅಲ್ಲ ಇಷ್ಟು ಸೂಕ್ಷ್ಮ ವಿಚಾರನ ನಾ ಹೆಂಗೆ ಮಾತಾಡಕ್ಕೆ ಬರ್ತೈತಿ ಹೇಳ? ನೀ ಸಣ್ಣಕ್ಕೆ ಅದ್ರ ಚಿಂತಿಲ್ವ, ನಿನ್ನ ಕೈ ಮುಗಿದು ಕೇಳ್ತೀನಿ. ನನ್ನ ಮಗಗೆ ಒಂದಿಟ ನಿನ್ನ ಭಾಷೆದಾಗ ಒಂದಿಟ ತಿಳಿಸಿ ಹೇಳ ಅವಂಗ. ದೊಡ್ಡವ್ರ ಕೈಲಿ ಸಣ್ಣವ್ರ ಕೈ ಮುಗಿಸ್ಕೊಳದ ಬ್ಯಾಡ್ಚಿಗವಲ್ಲ, ನಾ ಎಲ್ಲ ಹೇಳ್ತೀನಿ ತಗೋ. ಈಗ ಊಟಕ್ಕಂತ ಬಂದಾನ, ಇನ್ನೇನು ಬಾಯಿ ಹೋಗ್ಬೋದು. ನೀವು ಒಂದಿಟ ಹೇಳ್ಬಿಡ ಇವ, ನಾನು ಏನು ಮಿಸಿಗಿನ ಅಂತೇಳಿ ಅವನ ಮುಂದೆ ಏನು ಹೇಳಕ್ಕೆ ಹೋಗ್ಬೇಡ. ಆಯ್ತು ತಗೋ ಚಿಗವ. ಏನವ ಹುಡುಗನ ಕಡೆದಾರ ನೋಡಕ್ಕೆ ಬಂದಿದ್ರಂತ, ಹೆಂಗೆ ಅದಾರ ಗಂಗ? ಬೇಷ್ ಅದಾರ. ಹುಡುಗ ನೀನು ಒಪ್ಪಿಗೆ ಅದಾನಿಲ್ಲ? ನಮ್ಮ ಅರ್ಜುನ ಬಂದಂಗೆ ಅದ, ನಾ ಇಲ್ಲೇ ಮರಿ ನಿಂತಿರ್ತೀನಿ, ನೀ ಅಷ್ಟು ತಿಳಿಸಿ ಹೇಳ್ಯವ. ಓ ಗಂಗಾ ಆರಾಮದಿ? ಒಳಗೆ ಬರ್ಬೇಕಿಲ್ಲ, ಇಲ್ಲಿ ನಿಂತ್ಕೊಂಡಿ? ಅರ್ಜುನ ಅದು ಒಳಗೆ ಬರ್ಬೇಕಂತ ಅನ್ಕೊಂಡೆ, ಮತ್ತೆ ಅನ್ಸೂಯ ಇರ್ತಾಳ ಮನ್ಯಾಗ, ಅದಕ್ಕೆ ಬರಲಿಲ್ಲ. ನಿನ್ನ ಹತ್ರ ಮಾತಾಡೋದಿತ್ತು. ಇನ್ನೇನೈತಿ ಮಾತಾಡಕ್ಕೆ, ಎಲ್ಲ ಮುಗ್ದ ಬಿಟ್ಟೈತಲ್ಲ. ಗಂಗಾ ಅಲ್ಲ, ಏನು ಮಾತಾಡಕತ್ತಾಳ ನೀವು ಕೂಡ? ಅಯ್ಯೋ ಏನೇನೋ ತಲೆಯಾಗ ವಿಚಾರ ಬರ್ತಾವ. ಥು ಅನ್ಸೂಯ, ನಿನ್ನ ಬುದ್ಧಿನೇ ಇಲ್ಲ. ಅವರಿಬ್ರು ಮೊದಲಿಂದನೂ ಒಳ್ಳೆ ಗೆಳೆಯ ಗೆಳತಿ ಅಂತೇಳಿ ಆತ್ತೆ ಅಂದಿದ್ಲಲ್ಲ, ನೋಡಿ ಏನೇನಾರ ವಿಚಾರ ಮಾಡ್ತೀನಿ. ಹೇಳ್ದಂಗ ಏನು? ಅದು ನಿನ್ನೆ ನಾನು ನೋಡಕ್ಕೆ ಬಂದಿದ್ರು, ನನಗೂ ಹುಡುಗ ಒಪ್ಪಿಗೆ ಅದಾನ, ಇನ್ನೇನು ಮದುವೆ ಫಿಕ್ಸ್ ಆಗೋದ್ರಾಗೈತಿ. ಒಳ್ಳೇದಾಯ್ತಲ್ಲ, ನಿನಗೆ ಹುಡುಗ ಇಷ್ಟ ಆಗೇನು ಹೌದಿಲ್ಲ? ನನಗೆ ಹುಡುಗ ಇಷ್ಟ ಆಗ್ಯಾನ. ಆಯ್ತು ಬಿಡು, ಮದುವೆ ಮಾಡ್ಕೊಂಡು ಆರಾಮಾಗಿರು. ನಾನು ಆರಾಮಾಗಿರ್ತೀನಿ, ಬಟ್ ನೀ ಮಾಡಕತ್ತಿದ್ದೇನು? ನಾ ಏನು ಮಾಡಿದೆ? ರೇಣಕ್ ಚಿಗವ ಮನೆ ಬಂದಿದ್ರ, ಹಂಗೆ ರಾಮಕ್ ಚಿಗವನ ಜೊತೆ ಮಾತಾಡಕತ್ತಿದ್ರ. ಏನ ಮತ್ತು ಅನ್ಸೂಯನ್ ಕೂಡ ಚಂದಾಗಿಲ್ಲ ಅಂತಲ್ಲ, ಯಾಕ? ಅಲ್ಲ ಆಕಿನೂ ಒಂದು ಹೆಣ್ಣಲ್ಲ ಪಾಪ, ತಾಯಿ ಸತ್ತ ಮಗಳ. ನಿನ್ನ ಹೆಂಡತಿ ಭಾಳ ಒಳ್ಳೆಕಿದಾಳ, ಆಕೆ ಕೂಡ ಚಂದಾಗಿರ ನೀನು. ನೀ ಎಲ್ಲ ಸುಲಭವಾಗಿ ಹೇಳ್ಬಿಡ್ತಿ, ಆದ್ರೆ ನಿನ್ನಂಗೆ ನನಗೆ ಇರಕ್ಕೆ ಆಗಂಗಿಲ್ಲ. ನನಗೆ ಇನ್ನೂ ನೀನು ಮರೆಯೋಕ್ಕಾಗವಲ್ದು ಅಂಥದ್ರಾಗ ನಾನು ಹೆಂಗೆ ಅನ್ಸೂಯನ್ ಹಿಂತಂತ ಒಪ್ಕೊಲಿ ಹೇಳಿ ನೋಡೋಣ. ನನಗೂ ಒಂದು ಮನಸ್ಸೈತಿ. ನನಗೂ ಅರ್ಥ ಆಗುತ್ತೆ. ಈಗಲ್ಲ ನಾನು ಮದುವೆ ಆಗ್ತೀನಿ, ನಿನ್ನ ನೆನಪು ಹಾರಿ, ನೀನು ನೆನಪು ಹಾರಬೇಕು. ಅದೊಂದು ಕೆಟ್ಟ ಕನಸು ಅಂತೇಳಿ ನೆನಪು ಹಾರಿಬಿಡು. ಆ ದೇವರಿಗೆ ಇಷ್ಟ ಇರೋಕ್ಕಿಲ್ಲ ನಾನು ನೀನು ಮದುವೆಯಾಗಿ ಜೀವನ ಮಾಡೋದು, ಅದಕ್ಕೆ ನಮ್ಮಿಬ್ಬರು ಮದುವೆ ಆಗಿರೋಕ್ಕಿಲ್ಲ ಹಿಂಗೆ ತಿಳ್ಕೊಂಡು ಬಿಟ್ಬಿಡು. ಪಾಪ ಆಕೆ ನೋಡಿದ್ರೆ ನಂಗೆ ಅಯ್ಯೋ ಅನಿಸ್ತತಿ. ಚಿಗವ ನಿನ್ನೆ ಭಾಳ ಆಳಕತ್ತಿದ್ಲ ರಾಗಮ್ಮ ಚಿಗವನ ಹತ್ರ. ನೋಡುವ ಮದುವೆ ಮಾಡಿಸ್ಬಿಟ್ಟಿನಿ, ಆ ಹುಡುಗಿನ ನೋಡಿದ್ರೆ ನನಗೆ ಕಳ್ಕಿತ್ತು ಬಂದಂಗೆ ಆಗುತ್ತೆ, ತಾಯಿ ಸತ್ತ ಮಗಳು. ಏನು ಮಾಡಲಿ, ಇವ ನೋಡಿದ್ರೆ ಆ ಹುಡುಗಿನ ಹೊಳ್ಳೆ ನೋಡವಲ್ಲ ಅಂತ ಹೇಳಿ ಅನ್ನಕತ್ತಿದ್ಲ. ನೋಡು ಆ ಥರ ಮಾಡಬೇಡ, ಆಕೆ ಕೂಡ ಚಂದಗೆ ಇರು. ಆಗಿದ್ದು ಹೊಳ್ಳಿ ಬರಂಗಿಲ್ಲ, ನಿನ್ನಿಂದ ಒಂದು ಹೆಣ್ಣಿಗೆ ಮೋಸ ಆಗಬಾರ್ದು. ಮರ್ತು ಬಿಡು, ಈಗ ನಾನು ಮರ್ತು ಮದುವೆ ಆಗತ್ತಿಲ್ಲ ಹಂಗತಿ, ನೀನು ಮರ್ತು ಆಕೆ ಕೂಡ ಚಂದಗೆ ನಕ್ಕೊಂತ ಆಡ್ಕೊಂತ ಇರು. ಎಷ್ಟು ದಿನ ಮನಸ್ಸಿನಾಗ ಇಟ್ಕೊಂಡ್ರೆ ಆಗಿದ್ದು ಹೊಳೆ ಬರ್ತತಾನೆ ಹೇಳಿ ನೋಡೋಣ. ಎಲ್ಲ ಕೆಟ್ಟ ಕನಸು ಅಂತೇಳಿ ಮರ್ತು ಹೊಸ ಜೀವನಕ್ಕೆ ಕಾಲಿಡ್ಬೇಕು. ನೀ ಎಲ್ಲ ಸುಲಭವಾಗಿ ಹೇಳ್ಬಿಡ್ತಿ, ಆದ್ರೆ ನಿನ್ನಂಗ ನನಗೆ ಆಗವಲ್ದಲ್ಲ. ಇಷ್ಟೊಂದು ಮಾತಾಡಕತ್ತ ಆಕೆ ಏನು ಹೇಳಕತ್ತಾಳ? ಮಕ್ಕ ಯಾಕೆ ಸಪ್ ಮಾಡ್ಕೊಂಡ್ರಿ ಇವರು? ನಾ ಏನು ಹೇಳಿದ್ರು ನೀನು ಅರ್ಥ ಮಾಡ್ಕೋತಾ ಇಲ್ಲ, ನಾನು ಏನು ಮಾಡಲಿ ಇನ್ನು? ಸರಿ ಆಯ್ತು, ನಾಳೆ ಅಥವಾ ನಾಡಿದ್ದು ನಂದು ಎಂಗೇಜ್ಮೆಂಟ್ ಮಾಡ್ಬೋದು. ನೀನು ಬಾ, ಹಂಗೆ ನೀನು ಹೆಂಡತಿ ಕರ್ಕೊಂಡು ಬಾ. ನಾನು ನೋಡಕ್ಕೆ ಬಂದು ಹುಡುಗ ನಾನು ಭಾಳ ಇಷ್ಟಪಟ್ಟನ, ನಾನು ಅವ್ನು ತುಂಬ ಇಷ್ಟಪಟ್ಟೀನಿ. ಈಗ ನಾನು ನಿನ್ನ ನೆನಪು ಹಾರಿ ಆ ಹುಡುಗನ ಕೂಡ ಮದುವೆ ಆಗಕ್ಕೆ ಒಪ್ಕೊಂಡಿನಿಲ್ಲ, ಹಂಗೆ ನೀನು ಒಪ್ಕೊಂಡು ಅನಸೂಯನ್ನ ಒಪ್ಕೊಂಡು ಆಕೆ ಕೂಡ ಚಂದಾಗ ಜೀವನ ನಡೆಸು ಅಂತ ಹೇಳ್ತೀನಿ. ಸರಿ ನಾ ಏನು ಬರಲ? ಸರಿ, ಕಂಗ್ರ್ಯಾಚುಲೇಷನ್. ಆದ್ರೆ ಬರ್ತೀನಿ ತಗೋ ಎಂಗೇಜ್ಮೆಂಟಿಗೆ. ಯಾವಾಗಲೂ ಚಂದಾಗಿರು ಅರ್ಜುನ, ನನ್ನಿಂದ ಯಾರಿಗೂ ಕಷ್ಟ ಆಗೋದು ಬೇಡ. ಗಂಗಾ ಹೇಳ್ಚಿಗವ. ಯವ್ವ ನಿನ್ನಿಂದ ಭಾಳ ಉಪಕಾರ ಆತವ. ಏನ ನಿನ್ನ ಮಾತು ಕೇಳಿ ನನ್ನ ಸೊಸಿ ಕೂಡ ಚಂದಾಗಿದ್ದರೆ ಸಾಕವ. ನಿನ್ನ ಮನಸ್ಸಿಗೂ ಭಾಳ ನೋವಾಗೈತೆ ಅಂತ ಗೊತ್ತೈತಿ ತಂಗಿ, ಅದೆಲ್ಲ ಮರೆತು ನೀನು ಚಂದಾಗೆ ಇರು. ನಾ ಏನು ಬರ್ತೀನಿ ಚಿಗವ, ನನಗೆ ಯಾಕೋ ಸಂಶಯ ಬರಾಕತ್ತೈತಿ. ಗಂಗಾ ನಡುವೆ ಇವ್ರ ನಡುವೆ ಏನೋ ಒಂದು ಐತಿ,
ತಡಿಕೆ ಅತ್ತಿನ ಮನಸ್ಸಿನಾಗ ಇಟ್ಕೊಳೋದ ಬೇಡ. ಅತ್ತಿ ಹಾಂ ಅನ್ಸೂಯ ನೀ ಯಾವಾಗ ಬಂದಿವೆ? ಅತ್ತಿ ನಾನು ಆಗೇಲೆ ಬಂದೀನಿ ರೀ. ಗಂಗಾ ಬಂದಂಗಿತ್ತು, ಒಳಗೆ ಕರಿಬೇಕಿಲ್ರಿ ಗಂಗಾನ? ಇಲ್ಲೇ ದಾರೆ ಹೊಂಟಿದ್ಲ ತಂಗಿ, ನಾನು ಮಾತಾಡ್ಸಿದ್ನೆ ಇನ್ನೊಂದ್ಸತಿ ಬರ್ತೀನಿ ತಗೋ ಚಿಗವ ಅಂತ ಹೋಗ್ಬಿಟ್ಲೆ. ಅತ್ತಿ ನಿಮ್ಮ ಹತ್ರ ಒಂದು ವಿಷಯ ಕೇಳ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ಏನು? ಅದು ಅತ್ತಿ ಮತ್ತು ಇವರು ಗಂಗಾ ಮಾತಾಡೋದು ನಾನು ಕೇಳಿಸ್ಕೊಂಡೆ, ಹಂಗೆ ನೀವು ಗಂಗಾ ಮಾತಾಡೋದು ಕೇಳಿಸ್ಕೊಂಡೆ. ಅದು ಇವರಿಗೆ ಗಂಗಾಗ ಏನು ಸಂಬಂಧ ರೀ ಅತ್ತಿ? ಇವ ಅಪಾರ್ಥ ಮಾಡ್ಕೊಬೇಡವ, ಅವರಿಬ್ಬರು ನೋಡುವ ಅಂಥದ್ದು ಏನು ಸಂಬಂಧ ಇಲ್ಲ. ಆ ಥರ ಅಪಾರ್ಥ ಮಾಡ್ಕೊಂಡಿಲ್ಲ ಅತ್ತಿ, ಆದ್ರೆ ಅವರಿಬ್ಬರು ನಡುವೆ ಏನೋ ಒಂದು ಐತಿ ಅಂತ ಅನ್ಸಕತ್ತೈತಿ. ಯಾಕಂದ್ರೆ ಇವ್ರನ್ನ ಮಕ ನೋಡೋಣ ಆಕಿ ಗಂಗಾ ಒಂಥರ ಮಕ ಮಾಡಿ ನೆಲ ಚೆಂದ ಇಡ್ತಾಳೆ, ಇವರು ಹಾಗೆ ಮಾಡ್ತಾರೆ. ಅದಕ್ಕೆ ನನಗೆ ಯಾಕೊಂದು ಸ್ವಲ್ಪ ಸಂಶಯ ಬಂದೈತೆ ಅತ್ತಿ. ನನ್ನ ಹತ್ರ ಏನೂ ಮುಚ್ಚಿಡ್ಬೇಡ್ರಿ, ಹೇಳ್ರಿ ಅತ್ತಿ. ನಾ ಏನೂ ತಿಳ್ಕೊಳಂಗಿಲ್ಲ, ಹೇಳ್ರಿ ಅತ್ತಿ. ಏನಂತ ಹೇಳವ? ನನ್ನ ಮಗ ಅರ್ಜುನ ಮತ್ತು ಗಂಗಾ ಒಬ್ರಿಗೊಬ್ರು ಪ್ರೀತಿ ಮಾಡ್ತಿದ್ರ. ಅವರಿಗೆ ನಾನು ವಿಲನ್ ಆಗ್ಬಿಟ್ನವ. ಯಾಕಂದ್ರೆ ನೋಡು, ಈಗ ಗಂಗಾರ ಅವ್ವ ನನ್ನ ಗೆಳತಿ, ಮತ್ತು ಇಲ್ಲೇ ಅವರ ತವ್ರ ಮನೆಯಾಗ ನನ್ನ ಮಗಳ ಗತಿ ನೋಡ್ಕೊಂಡಾರ ಅವ್ರ ಅವ್ವಾರ. ಅಂಥದ್ರಾಗ ನಾವು ಅವ್ರ ಮನೆಯಾಗ ಕೆಲಸ ಮಾಡೋರು, ನನ್ನ ಮಗ ಹೋಗಿ ಗಂಗನ ಪ್ರೀತಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಹೇಳಿ ನೋಡೋಣ. ಅದಕ್ಕೆ ನಾನು ಬ್ಯಾಡ ಅಂತ ಹೇಳಿದೆ. ಅದಕ್ಕೆ ನನ್ನ ಸಂಬಂಧ ಅವರಿಬ್ಬರು ದೂರ ಆದ್ರವ. ಇದನ್ನು ಹೊರತು ಬಿಟ್ಟು ಅವರಿಬ್ಬರು ನಡುವೆ ಏನೂ ಇಲ್ಲ. ನನ್ನ ಸೊಸಿ ನನಗೆ ಅರ್ಥ ಆಯ್ತು ಬಿಡ್ರಿ ಅತ್ತಿ. ಅದಕ್ಕೆ ಇವರಿಗೆ ನನ್ನ ಕಂಡ್ರೆ ಆಗಿ ಬರಂಗಿಲ್ಲೇನ ಅತ್ತಿ. ನೀವು ಮಾಡಿದ್ದು ದೊಡ್ಡ ತಪ್ಪು. ಪ್ರೀತಿಸಿದವ್ರನ್ನ ಯಾರಾದರೂ ಬೇರೆ ಮಾಡ್ತಾರಣ್ಣ ಅತ್ತಿ? ನಾವು ಪ್ರೀತಿ ಮಾಡೇ ಲಗ್ನ ಆಗಿವಿ, ನನಗೂ ಗೊತ್ತೈತಿ. ಆದ್ರೆ ಏನು ಮಾಡ್ಲಿವ, ಪರಿಸ್ಥಿತಿ ಹಂಗತಿ ಇತ್ತು. ಏನು ಮಾಡೋದವ, ಹಿಂಗತಿ ಇತ್ತು. ಅನ್ಸೂಯ ಅವನ ಬಗ್ಗೆ ಏನು ತಿಳ್ಕೊಳಕ್ಕೆ ಹೋಗ್ಬೇಡ. ನಿನ್ನ ಹತ್ರ ಹೇಳ್ಬೇಕಿತ್ತು ಇದನ್ನೆಲ್ಲ, ಹೇಳಲಾರ್ದು ನನ್ನ ತಪ್ಪು. ನನ್ನ ಮಗನ ಬಿಟ್ಟು ಹೋಗ್ಬೇಡವ ಅನ್ಸೂಯ. ಇಲ್ಲತ್ತಿ, ಬಿಟ್ಟು ಹೋಗಲ್ಲ. ಎಷ್ಟು ಕಷ್ಟ ಬರಲಿ, ನಾನು ನಿಮ್ಮಿಬ್ಬರನ್ನೂ ಒಂದು ಮಾಡ್ತೀನಿ. ಆಯ್ತತ್ತಿ. ದೇವ್ರೇ ಯಾರ್ಯಾರು ಹಣೆ ಬರ್ದಾಗ ಏನೇನು ಬರ್ದಿರ್ತಾನೋ ಏನೋ. ಆಯ್ತತ್ತಿ, ಇವ್ರನ್ನ ಬದಲು ಮಾಡೋಕೆ ನಾನು ಪ್ರಯತ್ನ ಪಡ್ತೀನಿ. ಒಬ್ಬ ಗಂಡಸಾಗಿ ಇವರೇ ಇಷ್ಟೊಂದು ನೊಂದ್ಕೊಂಡಾರಂದ್ರೆ ಇನ್ನು ಗಂಗಾ ಒಂದು ಹೆಣ್ಣು, ಆಕೆಗೆ ಎಷ್ಟು ನೋವಾಗಿರ್ಬಾರ್ದ್ರಿ ಅತ್ತಿ, ಹೇಳ್ರಿ ನೋಡೋಣ. ಎಲ್ಲ ಅರ್ಥ ಆಗುತ್ತವ, ಅರ್ಥ ಆದ್ರೂ ಏನೂ ಮಾಡೋಕ್ಕಾಗಂಗಿಲ್ಲ ತಂಗಿ. ಈ ವಿಚಾರನ ನಿಮ್ಮ ಅಪ್ಪರ ಮುಂದೆ ಅದು ಅನ್ನಕ್ಕೆ ಹೋಗ್ಬೇಡ ತಂಗಿ. ಗಂಡನ ಮನೆಯ ನಡೆದಿದ್ದ ತವ್ರ ಮನೆ ಹೇಳಬಾರ್ದು ಅಂತೇಳಿ ನಮ್ಮಪ್ಪ ಹೇಳ್ಯಾನ.